ಶಿವರಾಜ್ ತಂಗಡಿಗೆ ಅವರು ಪಕ್ಷ ಕಟ್ಟಿದ್ದಾರೆ ಮತ್ತು ಅವರು ದಲಿತ ನಾಯಕರಲ್ಲ, ಆಯಿಂದ ನಾಯಕರು, ಅಲ್ಪಸಂಖ್ಯಾತರಾಗಿರ್ಬೋದು, ದಲಿತರಾಗಿರ್ಬೋದು, ಎಲ್ಲ ನಾಯಕರಿಗೆ ಸಮಾಜದವರಿಗೆ ತಗೊಂಡು ಹೋಗತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರು ಪಕ್ಷದಲ್ಲಿ ಅಚ್ಚುಮೆಚ್ಚಿನ ಒಂದು ಅವರು ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಕೊಳ್ಳೇಬೇಕು. ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ನಾವು ಇನ್ನೂ ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಬಹಳ ಉಗ್ರವಾಗಿ ಒಂದು ನಿಯೋಗವನ್ನು ಎಲ್ಲಾ ಸಮಾಜದ ನಾಯಕರಿಗೆ ಕರ್ಕೊಂಡು ಬೆಂಗಳೂರಿಗೆ ಹೋಗತಕ್ಕಂತ ಕೆಲಸವನ್ನು ನಾವು ಮಾಡ್ತೀವಿ. ಮುಂದಿನ ನಡೆ ಪಕ್ಷದ ವರಿಷ್ಠರಿಗೆ ಗಮನಕ್ಕೆ ತರ್ತೀವಿ. ಜಿಲ್ಲೆಯಾದಂತ ಎಲ್ಲಾ ನಾಯಕರು ಸೇರಿ ಪಕ್ಷದ ವರಿಷ್ಠರಲ್ಲಿ ಹೋಗಿ ಒತ್ತಾಯಿಸ್ತೇವೆ. ಪಕ್ಷ ಏನಾದ್ರು ಕಾಂಗ್ರೆಸ್ ಪಕ್ಷ ಇನ್ನ ಬಲಿಷ್ಠವಾಗಿರ್ಬೇಕಂದ್ರೆ ಇವತ್ತು ಸಚಿವ ಶಿವರಾಜ್ ತಂಗಡಿಗೆ ಅವರಿಗೆ ಸಚಿವ ಸ್ಥಾನ ಕೊಟ್ರೆ ಸುತ್ತರದ 2-3 ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾಂಗ್ರೆಸ್ ಮುಂದಿನ 2028ಗೆ ಶಾಸಕರು ಗೆಲ್ಲಲಿಕ್ಕೆ ಅನುಕೂಲವಾಗ್ತಕ್ಕಂಥವನ್ನು ಹೈಕಮಾಂಡ್ ಗಮನಕ್ಕೆ ತರ್ತೇವೆ. ಯುವದ ಹೈಕಮಾಂಡ್ ಮಟ್ಟದಲ್ಲಿ ನಮಗೆ ಸಚಿವ ಸ್ಥಾನ ಕೊಟ್ರೆ ಸಾಕು, ಯಾವುದೋ ಪೋರ್ಟ್ಫೋಲಿಯೋ ಕೊಟ್ರು ಸಂಭಾಳಿಸ್ತಕ್ಕಂಥ ಜನಪರವಾಗಿ ಬೈತಕ್ಕಂಥ ಕೆಲಸವನ್ನು ಶಿವರಾಜ್ ತಂಗಡಿ ಮಾಡ್ತಾರೆ. ಇವತ್ತಾಗಲೇ ಈ ಹಿಂದೆ ಕೊಟ್ಟಿರ್ತಕ್ಕಂಥ ಖಾತೆಗಳು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನಾವೆಲ್ಲರೂ ನೋಡಿರ್ಬೋದು. ನಾವು ಯಾವುದೇ ಖಾತೆ ಕೊಳ್ಳಿ ನಮ್ಗೆ ಸಚಿವ ಸ್ಥಾನ ಕೊಟ್ರೆ ನಾವು ನಿಭಾಯಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಪಕ್ಷದ ವರಿಷ್ಠರಿಗೆ ಎದುರಾಗಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಇವತ್ತಿವರೆಗೂ ಜೀವಮಾನದಲ್ಲಿ ಪಕ್ಷಕ್ಕೆ ವಿರುದ್ಧವಾಗಿ ಹೋಗ್ತಕ್ಕಂಥ ಕೆಲಸ ಶಿವರಾಜ್ ತಂಗಡಿ ಅವರು ಮಾಡಿದ್ದಾರೆ. ಪ್ರಖ್ಯಾತ ಹೊಂದಿರುವ ನಮ್ಮ ಶಿವರಾಜ್ ತಂಗಡಿ ಸಾಹೇಬರಿಗೆ ಯಾವುದೇ ಪೋರ್ಟ್ಫೋಲಿಯೋ ಕೊಳ್ಳಿ ಅವರು ಸಚಿವರಾದ್ರೆ ಸಮಸ್ತ ಕೊಪ್ಪಳ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಾವೆಲ್ಲರೂ ಇವತ್ತು ಈ ರ್ಯಾಲಿಯಲ್ಲಿ ಇದ್ದೀವಿ. ಅವರು ಮುಂದಿನ ದಿನದಲ್ಲಿ ಯಾವುದೇ ಪೋರ್ಟ್ಫೋಲಿಯೋ ಕೊಳ್ಳಿ ಅವರು ಏನು ಕೆಲಸ ಮಾಡ್ತಾರೆ ಅಂತೇಳಿ ತಾವೇ ನೋಡ್ತೀರಿ. ಅಂಡ್ ಅವರು ಅಹಿಂದ ನಾಯಕ ಆಗಿರೋದ್ರಿಂದ ಜಿಲ್ಲೆಯ ಪ್ರತಿಯೊಬ್ಬರನ್ನು ತಗೊಂಡು ಒಂದು ಸಂಘಟನೆ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ನಾವು ಆಶಿಸ್ತೇವೆ. ಶಿವರಾಜ್ ತಂಗಡಿ ಸಾಹೇಬರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ರೆ, ಮುಂದೆ ಬರ್ತಕ್ಕಂಥ ಜಿಲ್ಲಾ ಸಚಿವ ಸ್ಥಾನ ಕೊಟ್ರೆ ಸಾಹೇಬರಿಗೆ ಮುಂದೆ ಜಿಲ್ಲಾ ಪಂಚಾಯತಿಗಳು ಮತ್ತೆ ತಾಲೂಕ್ ಪಂಚಾಯತಿಗಳು, ನಗರಸಭೆ ಎಲ್ಲ ಈ ಜಿಲ್ಲಾದಲ್ಲಿ ಭದ್ರಕೋಟೆ ಆಗ್ತಾವ ಅಂತ ಬಯಸ್ತೇವೆ.